ನಮಸ್ಕಾರಗಳು ಮೀನ ರಾಶಿಯ ಪುಣ್ಯವಂತ ಚೇತನಗಳೇ. ಇಂದು ಮಾರ್ಚ್ 3. ಇದು ಕೇವಲ ಕ್ಯಾಲೆಂಡರ್ನ ಒಂದು ದಿನವಲ್ಲ, ಇದು ನಿಮ್ಮ ದಶಕಗಳ ಕಾಯುವಿಕೆಗೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ನೀಡುತ್ತಿರುವ ಉತ್ತರ. ಕಳೆದ 10 ವರ್ಷಗಳಿಂದ ನೀವು ಅನುಭವಿಸಿದ ಆ ನೋವು, ಸಾಲದ ಸುಳಿ, ನಂಬಿದವರಿಂದಲೇ ಅನುಭವಿಸಿದ ಮೋಸ ಮತ್ತು ನನ್ನವರು ಅಂದುಕೊಂಡವರೇ ನಿಮ್ಮನ್ನು ದೂರ ತಳ್ಳಿದ್ದ ಆ ಕಹಿ ನೆನಪುಗಳು ಇಂದೇ ಕೊನೆಯಾಗಲಿದೆ. ಇಂದು ಸಂಜೆ 6:15ಕ್ಕೆ ಸರಿಯಾಗಿ ಆಕಾಶದಲ್ಲಿ ಒಂದು ಅದ್ಭುತ ಸಂಭವಿಸಲಿದೆ. ಮೀನರಾಶಿಯ ಮೇಲೆ ದೇವಗುರು ಬೃಹಸ್ಪತಿಯು ಪೂರ್ಣ ದೃಷ್ಟಿ ಬೀಳಲಿದೆ. ಈ 180 ಭಾಗ್ಯೋದಯ ಇಂಚಿಂಚು ಮಾಹಿತಿ ನೀಡಲಿದ್ದೇನೆ. ಈ ವಿಡಿಯೋ ನೋಡುವುದು ನಿಮ್ಮ ಹಣೆಬರಹದ ಒಂದು ಭಾಗ. ಮೀನರಾಶಿಯವರೇ, ನೀವು ರಾಶ್ಯಾಧಿಪತಿ ಗುರುವು ಇಂದು ಅತ್ಯಂತ ಬಲಿಷ್ಠನಾಗಿದ್ದಾನೆ. ಈ ಯೋಗವು ನಿಮ್ಮ ಜ್ಞಾನ ಮತ್ತು ಗೌರವವನ್ನು ಜಗತ್ತಿಗೆ ಪರಿಚಯಿಸದೆ ಇದುವರೆಗೂ ನಿಮ್ಮನ್ನು ಕಡೆಗಣಿಸಿದವರು ಇಂದು ನಿಮ್ಮ ಸಲಹೆಗಾಗಿ ಸಾಲಿನಲ್ಲಿ ನಿಲ್ಲುವ ಸಮಯ ಬಂದಿದೆ. ಇಂದು ನಿಮಗೆ ಸಾಕ್ಷಾತ್ ವಿಷ್ಣು ಮತ್ತು ಲಕ್ಷ್ಮಿಯ ಅಭಯ ಅಸ್ತ್ರ ಸಿಗಲಿದೆ. ನಿಮ್ಮ ರಾಶಿಯಲ್ಲಿ ನಡೆಯುತ್ತಿರುವ ಈ ಬದಲಾವಣೆ ನಿಮ್ಮನ್ನು ಶೂನ್ಯದಿಂದ ಕೋಟ್ಯಾಧಿಪತಿಯನ್ನಾಗಿ ಮಾಡುವ ಶಕ್ತಿ ಹೊಂದಿದೆ. ಸಾಲದ ಹಂಗಿನಿಂದಾಗಿ ತಲೆ ತಗ್ಗಿಸಿ ನಡೆಯುತ್ತಿರುವ ದಿನಗಳು ಹಿಂದೆ ಮುಗಿಯಲಿದೆ. ಇಂದು ಅನಿರೀಕ್ಷಿತವಾಗಿ ನೀವು ಮರೆತು ಹೋದ ಮೂಲಗಳಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ದೊಡ್ಡ ಮೊತ್ತದ ಹಣ ಬರಲಿದೆ. ಇಂದು ಚಿನ್ನವನ್ನು ಅಥವಾ ಭೂಮಿಯನ್ನು ಖರೀದಿಸುವಾಗ ಯೋಗ ನಿಮ್ಮದಾಗಲಿದೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯ ಕದ ಬಡಿಯುವ ಸಮಯವಿದು. ಶತ್ರುಗಳು ಕಸಿದುಕೊಂಡಿದ್ದ ನಿಮ್ಮ ಹಕ್ಕಿನ ಹಣ ಹಿಂದೆ ನಿಮ್ಮ ಕೈ ಸೇರಲಿದೆ. ಕೆಲಸದ ಸ್ಥಳದಲ್ಲಿ ನಿಮಗೆ ಬರಬೇಕಾದ ಮುನ್ನಡೆ ಇಂದು ಅಧಿಕೃತವಾಗಿ ಸಿಗಲಿದೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯಲಿವೆ. ಅದು ನಿಮ್ಮ ಪರವಾಗಿಯೇ ಇರಲಿದೆ. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಇಂದು ಬಂಪರ್ ಲಾಭ ಸಿಗಲಿದೆ. ನಿಮ್ಮ ಮಾತಿನ ಮ್ಯಾಜಿಕ್ ಇಂದು ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿ ಮಾಡಲಿದೆ. ಮನೆಯಲ್ಲಿ ಕಳೆದು ಹೋಗಿದ್ದ ಶಾಂತಿ ಮರಳಿ ಬರಲಿದೆ. ತಂದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲಿದೆ. ಸಂಗಾತಿಯೊಂದಿಗೆ ಇದ್ದ ಅಸಮಾಧಾನಗಳು ಕೇವಲ ಒಂದು ಪ್ರೀತಿಯ ಮಾತಿನಿಂದ ದೂರವಾಗಲಿದೆ. ಮನೆಯಲ್ಲಿ ಮದುವೆ ಅಥವಾ ಶುಭ ಕಾರ್ಯಗಳ ತಯಾರಿ ಇಂದಿನಿಂದಲೇ ಆರಂಭವಾಗಿದೆ. ನಿಮ್ಮ ಮಕ್ಕಳು ನಿಮ್ಮ ಹೆಸರನ್ನು ಸಮಾಜದಲ್ಲಿ ಎತ್ತಿ ಹಿಡಿಯುವ ಸಾಧನೆ ಮಾಡಲಿದ್ದಾರೆ. ವೀಕ್ಷಕರೇ, ಈಗ ಈ ಮಹಾ ವಿಡಿಯೋದಲ್ಲಿ ಅತ್ಯಂತ ಶಕ್ತಿಶಾಲಿ ಘಟ್ಟ. ಈ ಭಾಗ್ಯಗಳು ನಿಮ್ಮದಾಗಬೇಕಾದರೆ ನೀವು ಇಂದು ಈ 3 ಕೆಲಸಗಳನ್ನು ಮಾಡಲೇಬೇಕು. ಇಂದು ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿ ಸಾಕ್ಷಾತ್ ವಿಷ್ಣು ಸಹಸ್ರನಾಮ ಪಠಿಸಿ. ಹಳದಿ ಬಣ್ಣದ ಸಿಹಿ ತಿಂಡಿ ಅಥವಾ ಬಟ್ಟೆಯನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. ಈ ವಿಡಿಯೋದ ಕೆಳಗೆ ಓಂ ನಮಃ ನಾರಾಯಣ ಎಂದು ಬರೆದು ನಿಮ್ಮ ಇಷ್ಟಾರ್ಥವನ್ನು ತಿಳಿಸಿ ಕಮೆಂಟ್ ಮೂಲಕ. ಮೀನರಾಶಿಯವರೇ, ನಿಮ್ಮ ದೈವಿಕ ಕಾಲ ಆರಂಭವಾಗಿದೆ. ವಿಶ್ವಾಸವಿಡಿ, ಗೆಲುವು ನಿಮ್ಮದೇ. ಈ 3 ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಸದಾಕಾಲ ಆ ದೇವನ ಕೃಪೆ ನಿಮ್ಮ ಮೇಲಿರಲಿ. ಧನ್ಯವಾದಗಳು.